ಇತ್ತೀಚಿನ ದಿನಗಳಲ್ಲಿ ಈ ಅಸಿಡಿಟಿ ಅನ್ನೋದು, ಎದೆ ಉರಿ, ಹೊಟ್ಟೆ ಉರಿ, ಕೈಕಾಲುಗಳಲ್ಲಿ ಉರಿ ಬರುವಂಥದ್ದು, ಕಣ್ಣಲ್ಲಿ ಉರಿ ಬರುವಂಥದ್ದು ಸರ್ವೇ ಸಾಮಾನ್ಯವಾಗ್ಬಿಟ್ಟಿದೆ. ಯಾರನ್ನ ಕೇಳಿದ್ರು ನಾನೇನು ಮಸಾಲೆ ಪದಾರ್ಥ ತಿಂತಾ ಇಲ್ಲ, ಹೊರಗಡೆ ಹೋಗ್ತಾ ಇಲ್ಲ, ಹೊರಗಡೆ ಆಹಾರವನ್ನ ತೀರಾ ಲಿಮಿಟ್ ಮಾಡಿದ್ದೀನಿ, ಆದ್ರೂ ನನ್ನಲ್ಲಿ ಈ ಸಮಸ್ಯೆಗಳು ಬರ್ತಾ ಇದೆ ಅನ್ನೋರೇ ಜಾಸ್ತಿ. ಹಾಗಿದ್ರೆ ಯಾಕೆ? ಇದರ ಕಾರಣ ಏನಿರ್ಬೋದು? ಇದೊಂದು ಬದಲಾವಣೆ ನಿಮ್ಮ ಜೀವನ ಶೈಲಿಯಲ್ಲಿ ನೀವು ಮಾಡ್ಕೊಂಡ್ರೆ ನಿಮ್ಮ ಈ ಉರಿ ಅಥವಾ ಪಿತ್ತ, ಆಸಿಡಿಟಿ ಸಮಸ್ಯೆಯಿಂದ ನೀವು ಹೊರಬರ್ಲಿಕ್ಕೆ ಸಹಾಯವಾಗುವಂತಹ ಒಂದು ಪರಿಹಾರವನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ತೇನೆ. ನಮಸ್ಕಾರ, ನಾನ್ ಡಾಕ್ಟರ್ ಸೌಮ್ಯಶ್ರೀ ಶರ್ಮಾ, ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ, ಅಶೋಕವನ, ಗೋಕರ್ಣ. ನೀವೇನಾದ್ರೂ ಈ ನಮ್ಮ ಚಾನೆಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡ್ಲಿಕ್ಕೆ ಮರಿಬೇಡಿ. ಆಗ ನಾನು ಮುಂದೆ ಹಾಕುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಲಭ್ಯ ಇರುತ್ತೆ. ಬೇಸಿಗೆ ಕಾಲ ಬರ್ತಾ ಇದ್ದಂತೆ, ಬಿಸಿಲು ಜಾಸ್ತಿ ಆಗ್ತಾ ಇದ್ದಂತೆ, ಈಗಾಗಲೇ ಪಿತ್ತ ಪ್ರಕೃತಿಯವರು ಹಾಗೂ ಪಿತ್ತಜ ಸಮಸ್ಯೆಯಿಂದ ಬಳಲ್ತಾ ಇರುವವರಲ್ಲಿ ಉರಿ, ಎಸಿಡಿಟಿ, ಎದೆ ಉರಿ, ಎದೆಯಲ್ಲಿ ಹಿಡಿದಂತೆ ಆಗುವಂಥದ್ದು, ಎದೆ ನೋವು ಬರುವಂಥದ್ದು, ಕೈಕಾಲುಗಳಲ್ಲಿ ಉರಿ ಬರೋದು, ಅತ್ಯಂತ ಹೆಚ್ಚಿನ ಸ್ವೆಟಿಂಗ್ ಆಗುವಂಥದ್ದು, ಅಥವಾ ತಲೆನೋವು ಬರೋದು, ಕಣ್ಣು ಉರಿಗಳು ಬರುವಂಥದ್ದು, ಇಂಥದ್ದೆಲ್ಲ ಸಮಸ್ಯೆಗಳನ್ನ ನಾವು ನೋಡ್ತಾ ಇರ್ತೀವಿ. ಹಾಗಿದ್ರೆ ಈ ಎಲ್ಲ ಸಮಸ್ಯೆಗಳಿಗೆ ಒಂದು ಚಿಕ್ಕ ಬದಲಾವಣೆ ನಿಮ್ಗೆ ಹೇಗೆ ಸಹಾಯ ಮಾಡ್ಬೋದು ನೋಡಿ. ಹೆಚ್ಚಿನವರು ಹೇಳೋದು, ನಾನೇನು ಖಾರ ತಿಂತಿಲ್ಲ, ಹುಳಿ ಮಸಾಲೆ ಎಲ್ಲ ಬಿಟ್ಬಿಟ್ಟಿದ್ದೀನಿ, ಹೊರಗಡೆ ಆಹಾರ ಬಿಟ್ಬಿಟ್ಟಿದ್ದೀನಿ. ಆದ್ರೆ ಒಂದು ತಪ್ಪೇನ್ ಮಾಡ್ತಿರ್ತೀರಾ ಅಂತಂದ್ರೆ, ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಚಾ ಕುಡಿತಾ ಇರ್ತೀರಾ. ಎಷ್ಟೊಂದು ಜನ ನನಗೆ ಗೊತ್ತು, ಚಾ ಕುಡಿದೇ ಇರಕ್ಕಾಗಲ್ಲ, ಹೊರಗಡೆದೇನು ತಿನ್ನಲ್ಲ, ಮನೆದೇ ಅಡಿಗೆ ಅಲ್ಲ, ಎಲ್ಲ ಚಪ್ಪೆ ಚಪ್ಪೆ ಸ್ವಲ್ಪ ಖಾರ ಮಸಾಲೆ ಬಿಟ್ಬಿಟ್ಟಿದೀವಿ. ಆದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಚಾಯ ಕುಡಿಯುವಂಥದ್ದು. ಸೊ ಈ ಪದ್ಧತಿಯಿಂದಾಗಿಯೇ ನಿಮ್ಮಲ್ಲಿ ಈ ಪಿತ್ತಜ ಲಕ್ಷಣಗಳು ಉಲ್ಬಣ ಆಗುವಂತಹ ಸಾಧ್ಯತೆಗಳಿರುತ್ತೆ. ನೀವು ಏನಾದ್ರೂ ಈ ತಪ್ಪನ್ನ ಮಾಡ್ತಾ ಇದ್ರೆ ಅದರ ಬದಲು ಒಂದು ಸೂಪರ್ ಅಲ್ಟರ್ನೇಟಿವ್ ಅನ್ನ ಹೇಳ್ತೀನಿ, ಅದನ್ನ ನೀವು ಮಾಡ್ಕೋಬಹುದು. ಏನಂತಂದ್ರೆ ಧಾನ್ಯಕ ಹಿಮ ಅಂತ. ಧಾನ್ಯಕ ಹಿಮ ಅಂತಂದ್ರೆ, ರಾತ್ರಿ ನೀವು ಮಲಗುವ ಮೊದಲು 1 ಲೋಟ ನೀರಿಗೆ 1 ಲೋಟ ನೀರನ್ನ ಚೆನ್ನಾಗಿ ಕುದಿ ಬಂದ ಮೇಲೆ ಗ್ಯಾಸ್ ಆಫ್ ಮಾಡಿಬಿಟ್ಟು ನೀವೇನ್ ಮಾಡ್ಬೇಕು, ಅದಕ್ಕೆ 1 ಚಮಚ ಧನಿಯಾ ಪೌಡರ್, ಧಾನ್ಯಕ ಪೌಡರ್ ಅಂದ್ರೆ ಕೊತ್ತಂಬರಿ ಬೀಜದ ಪೌಡರ್, ಮನೆಯಲ್ಲೇ ಮಾಡ್ಕೊಂಡಿದ್ದು, ಇದು ಅಂಗಡಿಯಿಂದ ತಂದಿದ್ದು ಬೇಡ, ಮನೆಯಲ್ಲೇ ನೀವು ಮಾಡಿಕೊಂಡಂತಹ ಕೊತ್ತಂಬರಿ ಬೀಜದ ಪೌಡರ್ ಅನ್ನ 1 ಟೀ ಸ್ಪೂನ್ ಆ ಒಂದು ನೀರಿಗೆ ಹಾಕಿ ಮುಚ್ಚಿ ಇಡಿ. ರಾತ್ರಿ ಬೆಳಗಾಗೋ ತನಕ ಅದನ್ನ ಹಾಗೆ ತಣಿಯಲು ಬಿಟ್ಟು, ಬೆಳಿಗ್ಗೆ ಎದ್ದ ತಕ್ಷಣ ಚಾಯದ ಬದಲಿಗೆ ನೀವು ಇದನ್ನ ಮಾರ್ನಿಂಗ್ ಡ್ರಿಂಕ್ ಆಗಿ ಕುಡಿತಾ ಬಂದ್ರೆ ದೇಹದಲ್ಲಿ ಪಿತ್ತಜ ಸಮಸ್ಯೆ ಅನ್ನುವಂಥದ್ದು ಕಡಿಮೆ ಆಗ್ತಾ ಬರುತ್ತೆ. ಉರಿ ಅನ್ನುವಂಥದ್ದು, ಆಸಿಡಿಟಿ, ಗ್ಯಾಸ್ಟ್ರಿಕ್ ಟ್ರಬಲ್ಗಳು ಕೂಡ ಕಡಿಮೆ ಆಗ್ತಾ ಬರುತ್ತೆ. ಇನ್ನು ನಿಮ್ಗೆ ಬಿಸಿ ಬಿಸಿ ಬೇಕು ಅಂತ ಅನ್ಸಿದ್ರೆ ಇದನ್ನೇ ಬೆಳಿಗ್ಗೆ ಎದ್ದ ಮೇಲೆ ಸ್ವಲ್ಪ ರೀಹೀಟ್ ಮಾಡಿಕೊಂಡು, ಅಂದ್ರೆ ಅದನ್ನ ಬೆಚ್ಚಗೆ ಮಾಡಿಕೊಂಡು ಬಿಸಿ ಮಾಡಿಕೊಂಡು ಚಾಯದ ರೀತಿಯಲ್ಲಿ ನೀವು ಈ ಪಾನೀಯವನ್ನ ಸೇವನೆ ಮಾಡಬಹುದು. ಡಯಾಬಿಟಿಸ್ ಇಲ್ಲದವರು ಇದೇ ಪಾನೀಯಕ್ಕೆ ನೀವು ಸ್ವಲ್ಪ ಮಟ್ಟಿಗೆ ಸಕ್ಕರೆಯನ್ನು ಅಥವಾ ಬೆಲ್ಲವನ್ನು ಅಥವಾ ಕಲ್ಲು ಸಕ್ಕರೆಯನ್ನು ಹಾಕಿ ಕೂಡ ಆಸ್ವಾದನೆ ಮಾಡಬಹುದು. ಡಯಾಬಿಟಿಸ್ ಇದ್ದವರು ಪ್ಲೇನ್ ಹಾಗೆ ಕೂಡ ಕುಡಿಬಹುದು. ತುಂಬಾ ಟೇಸ್ಟಿ ಆಗಿರುತ್ತೆ ಹಾಗೂ ಒಳ್ಳೆ ಫ್ಲೇವರ್ ಕೂಡ ಅದಕ್ಕೆ ಇರುತ್ತೆ. ಯಾಕೆ ಹೇಳ್ತಾ ಇರೋದು ಅಂತಂದ್ರೆ, ಕ್ಲಿನಿಕಲ್ಲಿ ದಿನದಿಂದ ದಿನಕ್ಕೆ ಈ ಪಿತ್ತಜ ಸಂಬಂಧಿ ಸಮಸ್ಯೆಗಳ ರೋಗಿಗಳನ್ನ ಹೆಚ್ಚಿಗೆ ನೋಡ್ತಾ ಇರೋದು. ಅಂಡ್ ಡಯಟ್ ಹೇಳಿದಾಗ, ಇಲ್ಲ ಮೇಡಮ್ ಖಾರ ಬಿಟ್ಟು ಎಷ್ಟೋ ಸಮಯ ಆಯ್ತು, ಗರಂ ಮಸಾಲೆ ತಿನ್ನೋದೇ ಇಲ್ಲ, ನಾವು ಫ್ರೈಡ್ ಐಟಮ್ ಮುಟ್ಟೋದೇ ಇಲ್ಲ, ಹೊರಗಡೆದು ತಿನ್ನೋದೇ ಇಲ್ಲ, ಆದ್ರೂ ಈ ತರ ಪಿತ್ತ ತೊಂದರೆ ಕೊಡ್ತಾ ಇದೆ, ಯಾಕೆ ಅಂತ ನೋಡ್ತಾ ಬಂದಾಗ ಎಲ್ಲರಲ್ಲಿ ಸರ್ವೇ ಸಾಮಾನ್ಯವಾಗಿ ಕಂಡಿದ್ದು ಈ ಚಹಾದ ಒಂದು ಬಳಕೆ. ಅದು ಎಸ್ಪೆಷಲಿ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ. ಬಿಕಾಸ್ ಚಾಯ ಅಂತ ಹೆಸರಿನಲ್ಲಿ ಈಗ ನಿಮ್ಗೆ ಸಿಗ್ತಾ ಇರುವಂತದ್ದು ಏನಿದೆ, ಅದು ತುಂಬಾ ಕಲಬೆರಕೆಯಿಂದ ಕೂಡಿರುವಂಥದ್ದು. ಚಾದ ಎಲೆಯನ್ನೇ ಬೇಕಾದ್ರೆ ನೀವು ಕುದಿಸಿ ಕುಡೀರಿ, ಆ ತೊಂದರೆ ಆಗೋದಿಲ್ಲ. ಆದ್ರೆ ಚಾ ಪೌಡರ್ ಅಂತ ಏನ್ ಸಿಗ್ತಾ ಇದೆ ಅದರಲ್ಲಿ ತುಂಬಾನೇ ಕಲಬೆರಕೆ ಇರೋ ಕಾರಣಕ್ಕೆ ಅದರಲ್ಲಿ ಇರುವಂತಹ ಆಡೆಡ್ ಕೆಮಿಕಲ್ಸ್ ಆಗಿರ್ಬೋದು, ಪ್ರಿಸರ್ವೇಟಿವ್ಸ್ ಆಗಿರ್ಬೋದು, ಫ್ಲೇವರ್ಸ್ ಆಗಿರ್ಬೋದು, ಕಲರ್ಸ್, ಆರ್ಟಿಫಿಷಿಯಲ್ ಕಲರ್ ಆಗಿರ್ಬೋದು, ಕೆಂಪು ಬಣ್ಣದ ಚಾ ಆಗ್ಬೇಕಂತ ಹಾಕಿರುವಂತಹ ಕಲರ್ ಆಗಿರ್ಬೋದು, ಇದೆಲ್ಲವೂ ಕೂಡ ನಿಮ್ಮ ಆರೋಗ್ಯವನ್ನ ಹಾಳು ಮಾಡ್ತಾ ಇದೆ. ಇದು ನಿಮ್ಮ ದೇಹದ ಮೆಟಬಾಲಿಸಮ್ ಅನ್ನ ಡಿಸ್ಟರ್ಬ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದೆ. ಹಾಗಾಗಿ ದಯವಿಟ್ಟು ನೀವು ಇದರ ಬದಲಿಗೆ ಈ ಒಂದು ಅಲ್ಟರ್ನೇಟಿವ್ ಅನ್ನ ಒಮ್ಮೆ ಉಪಯೋಗಿಸಿ ನೋಡಿ. 1 ತಿಂಗಳು ನೀವು ಬಳಸ್ತಾ ಬಂದ್ರೆ ನಿಮ್ಮ ದೇಹದಲ್ಲಿ ಆಗುವ ವ್ಯತ್ಯಾಸ ನಿಮಗೆ ಗೊತ್ತಾಗತ್ತೆ. ಅಷ್ಟೇ ಅಲ್ಲದೆ ನೀವು
ಆಯುರ್ವೇದದಲ್ಲಿ ಸಿಗುವಂತಹ ಹಲವಾರು ಔಷಧಿಗಳು, ನಾವು ಇಲ್ಲಿ ತಯಾರು ಮಾಡುವಂತಹ ಔಷಧಿ ದ್ರವ್ಯಗಳನ್ನ ಬಳಸಿ ಪಿತ್ತವನ್ನ ಶಮನ ಮಾಡಬಹುದು. ಅದರಲ್ಲಿ ಅತ್ಯುತ್ಕೃಷ್ಟವಾದಂತಹ ಒಂದು ದ್ರವ್ಯ ಅಂದ್ರೆ ಪಿತ್ತ ಶಮನ ಘೃತ. ತುಪ್ಪ ಅನ್ನುವಂಥದ್ದೇ ಪಿತ್ತವನ್ನ ಶಮನ ಮಾಡೋದ್ರಲ್ಲಿ ಶ್ರೇಷ್ಠ. ಅದರಲ್ಲಿ ನಾವಿಲ್ಲಿ ಸಸ್ಯ ಸಂಜೀವಿನಿಯಲ್ಲಿ ಕೆಲವೊಂದು ವಿಶೇಷ ಗಿಡಮೂಲಿಕೆಗಳನ್ನ ಉಪಯೋಗಿಸಿ ಪಿತ್ತ ಶಮನ ಘೃತ ಅಂತ ಒಂದು ಮೆಡಿಕೇಟೆಡ್ ತುಪ್ಪವನ್ನ ತಯಾರಿಸ್ತೇವೆ. ಎಸ್ಪೆಷಲಿ ಈ ತುಪ್ಪವನ್ನ ತಯಾರು ಮಾಡಿದ್ದೇ ಈ ಪಿತ್ತಜ ಸಂಬಂಧಿ ಸಮಸ್ಯೆಯಿಂದ ಬಳಲ್ತಾ ಇರೋರಿಗೋಸ್ಕರ. ಈ ಪಿತ್ತಜ ಅಥವಾ ಪಿತ್ತ ಶಮನ ಘೃತ ಅನ್ನುವಂಥದ್ದೇನಿದೆ, ಇದನ್ನ ಬೆಳಿಗ್ಗೆ ಎದ್ದ ತಕ್ಷಣ ಬಿಸಿ ನೀರಿಗೆ 1 ಟೀ ಸ್ಪೂನ್ ತುಪ್ಪವನ್ನ ಹಾಕಿ ಕುಡಿದು ನೀವು ಆ ದಿನವನ್ನ ಶುರು ಮಾಡಿದ್ರೆ ನಿಮ್ಮ ಅಗ್ನಿ, ನಿಮ್ಮ ದೇಹದೊಳಗಿರುವ ಪಿತ್ತ ನಿಮ್ಮ ವಿರುದ್ಧ ಕೆಲಸ ಮಾಡೋದ್ರ ಬದಲಾಗಿ ನಿಮ್ಮ ಪರವಾಗಿ ಕೆಲಸ ಮಾಡುತ್ತೆ. ನಿಮ್ಮ ಚಯಾಪಚಯ ಕ್ರಿಯೆಗಳನ್ನ ವೃದ್ಧಿಗೊಳಿಸುತ್ತೆ. ನಿಮ್ಮ ಡೈಜೆಷನ್ ಅನ್ನ ಬೆಟರ್ ಮಾಡುತ್ತೆ. ನಿಮ್ಗೆ ಬ್ಲೋಟಿಂಗ್ ಅಥವಾ ಮಂದಾಗ್ನಿ ಸಮಸ್ಯೆಗಳಿದ್ದಲ್ಲಿ ಅದನ್ನ ಸರಿಪಡಿಸುತ್ತೆ. ಅಷ್ಟೇ ಅಲ್ಲದೆ ನಿಮ್ಗೇನಾದ್ರೂ ತುಂಬಾ ಹಸಿವೆ ಆಗ್ತಿದೆ, ಪದೇ ಪದೇ ಹಸಿವೆ ಆಗ್ತಿದೆ, ಹಸು ತಡ್ಕೊಳಕ್ ಆಗ್ತಾ ಇಲ್ಲ ಅನ್ನುವರು ಇದೇ ಪಿತ್ತ ಶಮನ ಘೃತವನ್ನ ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ 3 ಹೊತ್ತು ಆಹಾರ ಸೇವನೆಯ 1 ಗಂಟೆಯ ಮೊದಲು ಬಿಸಿ ನೀರಿಗೆ ಹಾಕಿ ಸೇವನೆ ಮಾಡಿದಲ್ಲಿ ಇದು ನಿಮ್ಮ ದೇಹದ ಆ ತೀಕ್ಷ್ಣಾಗ್ನಿಯನ್ನ, ಭಸ್ಮಾಗ್ನಿಯನ್ನ, ಏನ್ ಸಿಕ್ಕರೂ ತಿನ್ಬೇಕು, ಊಟ ಆದ್ಮೇಲೂ ಮತ್ತೆ ತಿನ್ಬೇಕು ಅಂತ ಅನ್ಸುವಂತಹ ಕ್ರೇವಿಂಗ್ ಏನಿದೆ ಅದನ್ನ ಕಡಿಮೆ ಮಾಡೋದ್ರಲ್ಲೂ ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲದೆ ಪಿತ್ತಜ ಲಕ್ಷಣಗಳಾದ ಎಲ್ಲ ಉರಿ, ತ್ರಾಸು, ಸಂಕಟ, ಎದೆಯಲ್ಲಿ ನೋವು ಬಂದಂತ ಆಗೋದು, ಇದೆಲ್ಲವನ್ನ ಕಡಿಮೆ ಮಾಡೋದ್ರಲ್ಲಿ ಸಹಾಯ ಮಾಡುತ್ತೆ. ಇನ್ನು ಸಸ್ಯ ಸಂಜೀವಿನಿಯಲ್ಲಿ ವಿಶೇಷವಾದಂತಹ ಪಂಚಕರ್ಮ ಚಿಕಿತ್ಸೆಗಳು, ವಿರೇಚನ ಚಿಕಿತ್ಸೆ, ಬಸ್ತಿ ಚಿಕಿತ್ಸೆ, ಇಂತಹ ಕೆಲವೊಂದು ಚಿಕಿತ್ಸೆಗಳ ಜೊತೆಯಲ್ಲಿ ಆಲೇಪಗಳು, ಹಾಗೆ ಇಲ್ಲಿ ಮಾಡಿದಂತಹ ಪಿತ್ತ ಶಮನಜ ಡ್ರಿಂಕ್ಸ್ ಗಳಾಗಿರ್ಬೋದು. ಯಾಕಂದ್ರೆ ಇಲ್ಲೇ ನೀವು ಚಿಕಿತ್ಸೆಯಲ್ಲಿ ಇದ್ದಾಗ ಕೆಲವೊಂದಿಷ್ಟೆಲ್ಲ ಕಷಾಯಗಳು, ಪಾನಕಗಳು, ಕೆಲವೊಂದು ಔಷಧೀಯ ಪಾನೀಯಗಳನ್ನ ಇಲ್ಲಿಯೇ ತಯಾರು ಮಾಡಿ ನಿಮ್ಗೆ ನೀಡಲಾಗತ್ತೆ. ಅದೆಲ್ಲವೂ ಕೂಡ ನಿಮ್ಮ ದೇಹದಲ್ಲಿ ಎಕ್ಸೆಸಿವ್ ಆದಂತಹ ಪಿತ್ತವನ್ನ ಅಥವಾ ನಿಮ್ಮ ವಿರುದ್ಧವಾಗಿ ಕೆಲಸ ಮಾಡ್ತಾ ಇರುವಂತಹ ಪಿತ್ತವನ್ನ ನಿಮ್ಮ ಪರವಾಗಿ ಕೆಲಸ ಮಾಡೋ ರೀತಿಯಲ್ಲಿ ಬದಲಾವಣೆ ಮಾಡ್ಲಿಕ್ಕೆ ಸಹಾಯ ಆಗತ್ತೆ. ಇನ್ನು ಸಸ್ಯ ಸಂಜೀವಿನಿ ಅನ್ನುವಂಥದ್ದು ಕಳೆದ 4 ತಲೆಮಾರುಗಳಿಂದ ಬ್ರಹ್ಮಶ್ರೀ ದೈವರಾತರ ಕುಟುಂಬದವರು ನಡೆಸ್ಕೊಂಡು ಬರ್ತಾ ಇರುವಂತಹ ಸಂಸ್ಥೆ. ಇಲ್ಲಿ ನನ್ನ ಮಾವನವರಾದಂತಹ ವೇದಶ್ರವ ಶರ್ಮಾ ಅವರು ಔಷಧಿಗಳನ್ನ ಕೊಡ್ತಾ ಇದ್ರು. ಗಿಡಮೂಲಿಕೆಯ ವಿಧ ವಿಧವಾದ ಸಸ್ಯಗಳನ್ನ ಬೆಳೆಸೋದಷ್ಟೇ ಅಲ್ಲದೆ ಗಿಡಮೂಲಿಕೆಗಳ ಕೃಷಿಯನ್ನ ಮಾಡುತ್ತಾ ಅದರ ಔಷಧೀಯ ಬಳಕೆಯನ್ನ ಕೂಡ ಅವರು ಪ್ರಯೋಗಕ್ಕೆ ತಂದಿದ್ರು. ಈಗ ನಾನು ಹಾಗೂ ಡಾಕ್ಟರ್ ಪತಂಜಲಿ ಶರ್ಮಾ ಅವರು ಈ ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆಯನ್ನ ನಡೆಸ್ಕೊಂಡು ಹೋಗ್ತಾ ಇದ್ದೇವೆ. ಇಲ್ಲಿ ನಮ್ಮದೇ ಆದಂತಹ ಔಷಧೀಯ ದ್ರವ್ಯಗಳ ಒಂದು ಕೃಷಿಯಿಂದ ಹಿಡಿದು ಅದರ ತಯಾರಿಕೆಯ ತನಕ ಹಾಗೂ ಪಂಚಕರ್ಮ ಚಿಕಿತ್ಸೆಗೆ ಬೇಕಾದಂತಹ ಕಸ್ಟಮೈಸ್ಡ್ ಮೆಡಿಸಿನ್ ಪ್ರಿಪ್ರೇಷನ್ಸ್ಗಳು ಕೂಡ ಇಲ್ಲಿಯೇ ನಮ್ಮ ಸಂಸ್ಥೆಯಲ್ಲಿಯೇ ಆಗೋ ಕಾರಣಕ್ಕೆ ನಿಮಗೆ ಅತ್ಯಂತ ತಾಜಾ ಔಷಧಿ ದ್ರವ್ಯಗಳಿಂದ, ಅಷ್ಟೇ ಅಲ್ಲದೆ ಬ್ರಹ್ಮಶ್ರೀ ದೈವರಾತರ ಮನೆತನದ ಆ ಒಂದು ದಿವ್ಯ ಆಶೀರ್ವಾದ ಏನಿದೆ, ಆ ದೈವರಾತರ ತಪೋ ಶಕ್ತಿಯ ಒಂದು ಪರಿಣಾಮ ಏನಿದೆ, ಇದೆಲ್ಲವೂ ಸೇರಿ ನಿಮ್ಮ ಚಿಕಿತ್ಸೆಯನ್ನ ಇನ್ನಷ್ಟು ಹೆಚ್ಚು ಪರಿಣಾಮಕಾರಿಗೊಳಿಸುವಲ್ಲಿ ಸಹಾಯ ಮಾಡುತ್ತೆ. ಈ ಸಸ್ಯ ಸಂಜೀವಿನಿ ಅನ್ನುವಂತಹ ಒಂದು ಕ್ಯಾಂಪಸ್ ಅಲ್ಲಿ ನೀವು ಇಲ್ಲೇ ಉಳಿದು ಚಿಕಿತ್ಸೆಯನ್ನ ಪಡ್ಕೊಳ್ಬಹುದು. ದೇಶ ವಿದೇಶಗಳಿಂದ, ಬೇರೆ ಬೇರೆ ಜಿಲ್ಲೆಗಳಿಂದ, ರಾಜ್ಯಗಳಿಂದ ರೋಗಿಗಳು ಇಲ್ಲಿ ಬಂದು ಚಿಕಿತ್ಸೆಯನ್ನ ಪಡ್ಕೊಳ್ತಾರೆ. 10 ದಿನ, 16 ದಿನ, 21 ದಿನ, 28 ದಿನ, 45 ದಿನ, ಹೀಗೆ ಅವರವರ ಚಿಕಿತ್ಸೆಯ ಅಗತ್ಯಕ್ಕನುಗುಣವಾಗಿ, ಅವರ ದೇಹದ ಪ್ರಕೃತಿಗನುಗುಣವಾಗಿ, ಅವರಿಗಿರುವ ಆ ದೇಹದಲ್ಲಿನ ರೋಗದ ಆಳಕ್ಕೆ ಅನುಗುಣವಾಗಿ ನಾವು ಸಜೆಸ್ಟ್ ಮಾಡ್ತೀವಿ ನಿಮ್ಗೆ ಎಷ್ಟು ದಿನದ ಚಿಕಿತ್ಸೆ ಬೇಕಾಗಬಹುದು, ಯಾವ ಚಿಕಿತ್ಸೆ ಬೇಕಾಗಬಹುದು ಅಂತ. ಅದಕ್ಕನುಗುಣವಾಗಿ ಚಿಕಿತ್ಸೆಯನ್ನ ನೀಡಿ ಅತ್ಯುತ್ತಮವಾದಂತಹ ಫಲಿತಾಂಶವನ್ನ ಕೊಡುವಲ್ಲಿ ನಮ್ಮ ಸಸ್ಯ ಸಂಜೀವಿನಿ ಸಂಸ್ಥೆ ಸದಾ ತನ್ನ ಶ್ರಮವನ್ನ ವಹಿಸಿ ಕಾಳಜಿ ಹಾಗೂ ಮುತುವರ್ಜಿಯಿಂದ ಈ ಕೆಲಸವನ್ನ ಮಾಡ್ತಾ ಇದೆ. ಅಷ್ಟೇ ಅಲ್ಲದೆ ಇಲ್ಲಿಯ ತನಕ ನಮ್ಮ ಸಸ್ಯ ಸಂಜೀವಿನಿಯಲ್ಲಿ ಬಂದಂತಹ ಪ್ರತಿಯೊಬ್ಬರೂ ಕೂಡ ಒಂದು ಧನಾತ್ಮಕವಾದಂತಹ ಬದಲಾವಣೆಯನ್ನ ಕೇವಲ ಅವರ ಆರೋಗ್ಯದಲ್ಲಷ್ಟೇ ಅಲ್ಲ, ಅವರ ಬದುಕಿನಲ್ಲಿ, ಅವರ ಕುಟುಂಬದಲ್ಲಿ, ಅವರ ಜೀವನದ ಪ್ರತಿ ಕ್ಷಣವನ್ನ ಅತ್ಯುತ್ಕೃಷ್ಟವಾದ ರೀತಿಯಲ್ಲಿ ಕಳೆಯುವಂತೆ ಅವರನ್ನ ಪ್ರೋತ್ಸಾಹಿಸೋದು, ಆ ಜ್ಞಾನವನ್ನ ಅವರಿಗೆ ಕೊಡುವಂತಹ ಕೆಲಸವನ್ನ ಕೂಡ ಈ ಸಸ್ಯ ಸಂಜೀವಿನಿ ಮಾಡ್ತಾ ಇದೆ. ಯಾಕಂದ್ರೆ ಸಸ್ಯ ಸಂಜೀವಿನಿಯ ಮೂಲ ಉದ್ದೇಶ ಕೇವಲ ರೋಗದಿಂದ ಮುಕ್ತಿ ಅಷ್ಟೇ ಅಲ್ಲ, ಜೀವನದ ಗುಣಮಟ್ಟ ಹೆಚ್ಚಬೇಕು, ಸ್ವಸ್ಥ ಭಾರತವನ್ನ ನಾವು ಕಟ್ಟಬೇಕು, ಮುಂದಿನ ಒಂದು ಪೀಳಿಗೆಗೆ ಆರೋಗ್ಯವನ್ನ ಕೊಡುವತ್ತ ನಾವು ನಮ್ಮ ಶ್ರಮವನ್ನ ಹಾಕಲೇಬೇಕು ಅನ್ನುವಂತಹ ಧ್ಯೇಯ ಉದ್ದೇಶದಿಂದ ಈ ಸಸ್ಯ ಸಂಜೀವಿನಿ ಸಂಸ್ಥೆ ನಡ್ಕೊಂಡು ಬರ್ತಾ ಇದೆ. ಸೊ ನೀವು ಇಲ್ಲಿಯೇ ಬಂದು ನಾಡಿ ಪರೀಕ್ಷೆಯನ್ನ ಮಾಡಿಸ್ಕೊಳ್ಬಹುದು, ಅಥವಾ
ಆನ್ಲೈನ್ ಕನ್ಸಲ್ಟೇಷನ್ ಮೂಲಕ ನಮ್ಮೊಟ್ಟಿಗೆ ಕನ್ಸಲ್ಟ್ ಮಾಡಿ ಡಿಸ್ಕಷನ್ ಮಾಡಿಕೊಂಡು ನಿಮ್ಮ ಪ್ರಕೃತಿಗೆ ಎಷ್ಟು ದಿನದ ಚಿಕಿತ್ಸೆ ಬೇಕಾಗಬಹುದು, ಏನೇನ್ ಬೇಕಾಗಬಹುದು ಅನ್ನುವಂಥ ಒಂದು ಡಿಸ್ಕಷನ್ ನಂತರದಲ್ಲಿ ನೀವು ಟ್ರೀಟ್ಮೆಂಟ್ ಅನ್ನ ಬುಕ್ ಮಾಡ್ಕೊಳ್ಬಹುದು. ಅಷ್ಟೇ ಅಲ್ಲದೆ ಇಲ್ಲಿಯೇ ಬಂದು ಚಿಕಿತ್ಸೆಯನ್ನ ಪಡ್ಕೊಳ್ಳೋದಕ್ಕೆ ಆನ್ಲೈನ್ ಅಥವಾ ಆಫ್ಲೈನ್ ಕನ್ಸಲ್ಟೇಷನ್ ಮಸ್ಟ್ ಆಗಿರುತ್ತೆ. ಹೀಗೆ ಈ ಒಂದು ಪಿತ್ತಜ ಸಂಬಂಧಿ ಸಮಸ್ಯೆಯಿಂದ ಬಳಲ್ತಾ ಇರೋರಿಗೆ ಒಂದು ಅತ್ಯದ್ಭುತವಾದಂತಹ ಸರಳವಾದಂತಹ ಮನೆಮದ್ದನ್ನ, ಪರಿಹಾರವನ್ನ ಹಾಗೂ ಎಚ್ಚರಿಕೆಯನ್ನ ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕೊಟ್ಟಿದ್ದೇನೆ. ಈ ಮಾಹಿತಿ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ಇದನ್ನ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ, ನಿಮ್ಮೆಲ್ಲ ನೆಂಟರಿಷ್ಟರೊಂದಿಗೆ ಎಲ್ಲಾ ಸಾಮಾಜಿಕ ಜಾಲತಾಣಗಳಲ್ಲಿ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಹಾಗೆ ಈ ವಿಡಿಯೋಕ್ಕೆ ಲೈಕ್ ಮಾಡಿ ನಮ್ಗೆ ಸಪೋರ್ಟ್ ಅನ್ನ ಮಾಡಿ. ನಮ್ಮ ಈ ಒಂದು ಹೊಸ ಚಾನೆಲ್ ಅನ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ನಾವು ಮುಂದೆ ಹಾಕುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಲಭ್ಯ ಇರುತ್ತೆ. ಇನ್ನಷ್ಟು ಹೆಚ್ಚಿನ ಆರೋಗ್ಯ ಸಂಬಂಧಿ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮೆದುರು ಬರ್ತೇವೆ. ಅಲ್ಲಿಯ ತನಕ ನಮಸ್ಕಾರ.